ನಮಸ್ಕಾರ. ಡಾಕ್ಟರ್ ಆಂಜನಪ್ಪ, ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್, ಫಾರ್ಮರ್ ಪ್ರೊಫೆಸರ್ ಆಫ್ ಸರ್ಜರಿ. ಇವತ್ತು ನಾನು ಮಾತಾಡ್ತಿರುವಂಥ ಈ ಟಾಪಿಕ್ ಇದೆಯಲ್ಲ, ಕ್ಯಾನ್ಸರ್ ಬಗ್ಗೆ ಪ್ರತಿಯೊಬ್ಬರಿಗೂ ಒಂದು ಕ್ಯೂರಿಯಾಸಿಟಿ. ಹಂಗಂದರೆ ಏನು, ಯಾರಿಗೆ ಬರುತ್ತೆ, ಯಾಕೆ ಬರುತ್ತೆ, ಏನು ಸಿಮ್ಟಮ್ಸು, ನಾವು ಕಂಡುಹಿಡಿಯೋದು ಹೆಂಗೆ, ಇವೆಲ್ಲ ನಿಮಗೆ ಅನುಮಾನಗಳಿರ್ತವೆ. ಭಾಳ ಸರಳವಾಗಿ, ಇದು ಭಾಳ ಎಕ್ಸ್ಟೆನ್ಸಿವ್ ಟಾಪಿಕ್ಕು, ಬಟ್ ಸರಳವಾಗಿ ನಿಮ್ಗೆ ಅರ್ಥ ಆಗಲಿ ಅಂತ. ಕ್ಯಾನ್ಸರ್ ಅಂದರೆ ಕನ್ನಡದಲ್ಲಿ ಅರ್ಬುದ ರೋಗ ಅಂತೀವಿ. ಈ ಕಾಯಿಲೆ ಬಂದರೆ ಭಾಳ ಜನ ಅಷ್ಟೇ ಅವ್ರ ಕತೆ ಅಂತೀರಿ, ಬಟ್ ಇಲ್ಲ, ನಾನು ಹೇಳ್ತೀನಿ. ನಾನು ಕರ್ನಾಟಕ ಕ್ಯಾನ್ಸರ್ ಸೊಸೈಟಿಯ ಫಾರ್ಮರ್ ಮೆಡಿಕಲ್ ಚೇರ್ಮನ್ ಇದ್ದೆ. ನಿಮ್ಗೊಂದು ಮಾತು, ನಮ್ಮ ರೂಮ್ ಮುಂದೆ ಒಂದು ಬೋರ್ಡ್ ಹಾಕಿದ್ದೀವಿ. ಯಾಕಂದರೆ ಭಾಳ ಜನ ಮನೆಗೆ ಯಾರಿಗಾನ ಕ್ಯಾನ್ಸರ್, ಅಯ್ಯೋ ಅಷ್ಟೇ ಅವ್ರ ಕತೆ ಅಂತಾರೆ. ಕ್ಯಾನ್ಸರ್ ಈಸ್ ಕ್ಯೂರಬಲ್ ಪ್ರೊವೈಡೆಡ್ ಇಟ್ ಈಸ್ ಡಿಟೆಕ್ಟೆಡ್ ಅರ್ಲಿ. ಶೀಘ್ರ ಪತ್ತೆ ಕ್ಯಾನ್ಸರ್ ನಾಪತ್ತೆ. ಇದೊಂದು ದಯವಿಟ್ಟು ನಿಮ್ಮ ತಲೆಗೆ ಹೋಗಲಿ. ಭಾಳ ಜನ ಬೇಗ ಬಂದು ತೋರಿಸ್ಕೊಳ್ಳಲ್ಲ. ಅದರೊಳಗಾಗಿ ನಮ್ಮ ದೇಶದಲ್ಲಿ ಹೆಣ್ಣುಮಕ್ಕಳು 2 ಕ್ಯಾನ್ಸರ್ನಿಂದ ಸಾಯೋದು ಜಾಸ್ತಿ. ಒಂದು ಬ್ರೆಸ್ಟ್ ಕ್ಯಾನ್ಸರು, ಸ್ತನ ಅರ್ಬುದ ಕ್ಯಾನ್ಸರ್ ಅಂತೀವಿ ನಾವು. ಗರ್ಭಕೋಶದ ಮೂತಿಯ ಕಂಠದ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್. ತುಂಬ ಹೆಣ್ಮಕ್ಳು ಇವೆರಡು ಯಾಕೆ ಸಾಯ್ತಾರೆ ಅಂದರೆ, ಅನ್ಫಾರ್ಚುನೇಟ್ಲಿ ಅವ್ರು ಬೇಗ ಬಂದು ತೋರಿಸ್ಕೊಳ್ಳಲ್ಲ. ಅದಕ್ಕೆ ಕಾರಣ ಒಂದು ಭಯ. ಡಾಕ್ಟ್ರ್ ಹತ್ರ ಹೋದರೆ ಬ್ರೆಸ್ಟ್ ತೆಗೆದು ಬಿಡ್ತಾರೆ ಅನ್ನೋ ಭಯ. ನಾವು ಅನ್ನೆಸರಿ ತೆಗೆಯಲ್ಲ, ಅದು ನಿಮ್ಮ ಮುಂದೆ ನಿಮ್ಗೆ ಹೇಳ್ತೀನಿ. ಅದು ಬಿಟ್ಟರೆ ನಾಚಿಕೆ, ಅದರ ಮುಚ್ಚಿಟ್ಕೋತಾರೆ ಕಾಯಿಲೆ ಅನ್ನೋದು. ಯಾಕಂದರೆ ನಿಮಗೆ ಹೇಳಬೇಕು ಅಂದರೆ, ಮೊನ್ನೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ತನ್ನ ತಾಯಿನ ಕರ್ಕೊಂಬರ್ತಾನೆ ಹಳ್ಳಿಯವರು. ಸ್ಟೇಜ್ 4 ಕ್ಯಾನ್ಸರ್, ನಾವು ಸ್ಟೇಜಿಂಗ್ ಅಂತೀವಿ ಕ್ಯಾನ್ಸರ್ ಮಾಡೋವಾಗ. ಆ ಲೇಟ್ ಸ್ಟೇಜ್ಗೆ ಯಾಕೆ ಬಂದರು ಅಂದರೆ, ಅವ್ರಿಗೆಲ್ಲ ಅನುಕೂಲ ಇದ್ದರೂ ಕೂಡ ಯಾಕೆ ಲೇಟಾಗಿ ಬರ್ತಾರೆ ಅಂದರೆ, ಅವ್ರು ಹೇಳ್ತಾರೆ ಕಾಯಿಲೆನ ಮುಚ್ಚಿಟ್ಕೊಂಬಿಟ್ರು, ಅದರಿಂದ ಹಂಗಾಗಿ ಈಗಾಯಿತು ಅಂತಾರೆ. ಸೊ ಈಗ ಫಸ್ಟ್ ನಿಮಗೆ ಕ್ಯಾನ್ಸರ್ ಅಂದರೆ ಏನು ನೋಡಿ. ನಮ್ಮ ದೇಹ, ಗಂಡು ಮಕ್ಕಳದು 21 ವರ್ಷದವರೆಗೂ ನಮ್ಮ ದೇಹ ಬೆಳೆಯುತ್ತೆ. 21 ಆದಮೇಲೆ ಬೆಳೆಯಲ್ಲ ನಾವು, ಗ್ರೋತ್ ಸ್ಟಾಪ್ಸ್. ಹೆಣ್ಣುಮಕ್ಕಳಲ್ಲಿ 18 ವರ್ಷ, ಅದಾದಮೇಲೆ ಗ್ರೋತ್ ಸ್ಟಾಪ್ಸ್. ಇವಾಗ ಥೈರಾಯ್ಡ್ ನಮ್ಮ ಕುತ್ತಿಗೆಯಲ್ಲಿದೆ. ಅದು ಏನಾದರೂ ದಪ್ಪದಾಗ್ತಾ ಇತ್ತು ಅಂದರೆ ಒಂದು ಫೈಲ್ ನೀಡ್ಲ್ ಹಾಕಿದ್ರೆ ಅದು ಕ್ಯಾನ್ಸರ್ ಅಂತ ಬರುತ್ತೆ. ಪ್ಯಾಪಿಲರಿ ಕ್ಯಾನ್ಸರ್ ಆಫ್ ದಿ ಥೈರಾಯ್ಡ್ ಅಂತ ಬರುತ್ತೆ. ಸೊ ಅದು ಏನಂದರೆ ಗ್ರೋತು, ಕ್ಯಾನ್ಸರು ಗ್ರೋತ್ ಆಗ್ತಾನೇ ಇರುತ್ತೆ ಹಂಗೆ. ಈಗ ನಿಮಗೆ ಭಾಳ ಇಂಪಾರ್ಟೆಂಟು, ದೇಹದಲ್ಲಿ ಎಲ್ಲೆಲ್ಲಿ ಕ್ಯಾನ್ಸರ್, ಪ್ರತಿ ಆರ್ಗನ್ನು ಕೂಡ ಕ್ಯಾನ್ಸರ್ ಆಗ್ಬೋದು. ಅದು ನಮ್ಮ ಮೆಡಿಕಲ್ ಕಾಲೇಜಿಂದ ಟೀಚ್ ಮಾಡ್ತೀವಿ. ಕಾರ್ಸಿನೋಮಾ, ಸಾರ್ಕೋಮಾ ಅವೆಲ್ಲ ನಿಮಗೆ ಬೇಕಿಲ್ಲ. ಬಟ್ ಕ್ಯಾನ್ಸರ್ಗೆ ಮುಖ್ಯ ಕಾರಣ ಈಟಿಯಾಲಜಿ ಅಂತೀವಿ ನಾವು. ಅಂದರೆ ಯಾಕೆ ಬಂತು ಡಾಕ್ಟ್ರೇ? ಸ್ಮೋಕ್ ಮಾಡೋರಿಗೆ ಕ್ಯಾನ್ಸರ್ ಬರುತ್ತೆ, ಎರಡಿಕೆ ಕಡ್ಡಿ ಪುಡಿ ಒತ್ತಲಿಸ್ಕೊಡೋರಿಗೆ ಕ್ಯಾನ್ಸರ್ ಬರುತ್ತೆ, ಕುಡಿಯೋರಿಗೆ ಪ್ಯಾಂಕ್ರೆಟಿಕ್ ಕ್ಯಾನ್ಸರ್ ಬರುತ್ತೆ, ಸ್ಟಮಕ್ ಕ್ಯಾನ್ಸರ್ ಬರುತ್ತೆ. ಬಟ್ ನಿಮಗೆ ಆಶ್ಚರ್ಯ ಆಗುತ್ತೆ, ಕೆಲವು ಸಮಯ ನಿಮ್ಮ ಮನೆಯಲ್ಲಿ ಹಿರಿಯರು ಏನೂ ದುರಭ್ಯಾಸ ಇರಲ್ಲ, ಮಹಾ ದೈವಭಕ್ತರಿರ್ತಾರೆ, ಅವರಿಗೆ ಪ್ಯಾಂಕ್ರೆಟಿಕ್ ಕ್ಯಾನ್ಸರ್ ಆಗುತ್ತೆ 70 ವರ್ಷಕ್ಕೆ. ಅವು ನಿಮ್ಗೆ ಆಶ್ಚರ್ಯ ಆಗುತ್ತೆ, ಡಾಕ್ಟ್ರುಗಳು ಹಿಂಗೆ ಹೇಳಿದರು, ನಮ್ಮ ತಾತ ತುಂಬ ಒಳ್ಳೆಯವನು ಯಾಕೆ ಬಂತು ಅಂತ. ಅದಕ್ಕೆ ಯಾಕೆ ಅಂತ ರೀಸನ್ ನಿಮ್ಗೆ ಹೇಳ್ತೀನಿ ನೋಡಿ. ಅಲರ್ಜಿ ಕ್ಯಾನ್ಸರ್ ಥರನೇ ಬಹಳ ಕಾಮನ್ ಕಾಯಿಲೆ ಅದು. ಬೆಂಗಳೂರಿನಾಗ ಎಲ್ಲೋದ್ರೂ ಅಲರ್ಜಿ. ಕಾಂಗ್ರೆಸ್ ಗಿಡದಿಂದ ಬರುತ್ತೆ, ಏನೋ ಧೂಳಿಂದ ಬರುತ್ತೆ. ಅದಕ್ಕೆ ಡೆಫಿನೇಷನ್ ಇದೆ ನನ್ನ ಬುಕ್ನಲ್ಲಿ. ಅಲರ್ಜಿ ಅಂದರೆ ಏನಂದರೆ, ಯಾವುದರಿಂದ ಬರುತ್ತೆ ಅಂದರೆ, ಎನಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಈಸ್ ಎ ಅಲರ್ಜನ್. ಅಂದರೆ ಸನ್ಲೈಟ್ ಅಲರ್ಜಿ ಆಗ್ಬೋದು, ನಿಮಗೆ ಕೋಲ್ಡ್ ವಾಟರ್ ಅಲರ್ಜಿ ಆಗ್ಬೋದು, ಗಿಡದ ಪೋಲೆನ್ಸ್ ಇದೆ. ಅದೇ ರೀತಿ ಕ್ಯಾನ್ಸರ್ ಕೂಡ ಎನಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಈಸ್ ಎ ಕಾರ್ಸಿನೋಜನ್. ನೀವು ಆಸ್ಟ್ರೇಲಿಯಾದೊಳಗೆ ನಮ್ಮ ಕ್ರಿಕೆಟರ್ಸು ಕ್ರಿಕೆಟ್ ಆಡೋಕ್ಕೆ ಹೋದಾಗ ನೋಡಿರ್ತೀರಿ, ಅವರು ತುಟಿಗೆ ಇದಕ್ಕೆಲ್ಲ ಪ್ರೊಟೆಕ್ಟಿವ್ ಹಾಕ್ಕೊಂಡಿರ್ತಾರೆ, ಕ್ರೀಮ್ ಹಾಕ್ಕೊಂಡಿರ್ತಾರೆ. ಯಾಕಂದರೆ ಆಸ್ಟ್ರೇಲಿಯಾದಲ್ಲಿ ಸನ್ಲೈಟಿಂದಲೇ ಕ್ಯಾನ್ಸರ್ ಆಗುತ್ತೆ. ಸೊ ನಿಮ್ಗೆ ಇವಾಗ ಅರ್ಥ ಆಗಿರ್ಬೋದು. ಸೊ ಕೆಲವು ನಿಮ್ಮ ಕಂಟ್ರೋಲ್ನಾಗಿರಲ್ಲ. ತಾತರಿಗೆ ಯಾಕೆ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಬಂತು ಅಂದರೆ ಅವ್ರು ಕುಡಿಯಲ್ಲ, ಆದರೆ ಅನ್ಫಾರ್ಚುನೇಟ್ಲಿ ಕಲಬೆರಕೆ ಆಹಾರ ತಿಂದಿರ್ತಾರೆ. ಅದ್ರ ಮೇಲೆ ನಮ್ಮ ಕಂಟ್ರೋಲ್ ಇರಲ್ಲ, ನಿಮ್ಮ ಕಂಟ್ರೋಲ್ ಇರಲ್ಲ. ಕಲಬೆರಕೆ ಆಹಾರಗಳಿಂದ ಅನೇಕರಿಗೆ ಬರುತ್ತೆ. ಕೆಲವು ಇನ್ನೂ ಸಿಂಪಲ್ ನಿಮ್ಮ ಎಕ್ಸಾಂಪಲ್ ಕೊಡಬೇಕು ಅಂದರೆ, ಕಾಂಗ್ರಿ ಕ್ಯಾನ್ಸರ್ ಅಂತ ಒಂದು ಕ್ಯಾನ್ಸರ್ ಇದೆ. ಅದು ಹಳೆ ಕಾಲದಲ್ಲಿ ಕಾಶ್ಮೀರದಲ್ಲಿ ಚಳಿ ತಡಿಲಿಕ್ಕೋಸ್ಕರವಾಗಿ, ಈಗೆಲ್ಲ ವಾರ್ಮರ್ಸ್ ಬಂದಿದ್ದಾವೆ, ಒಂದು ಮಡಿಕೆ ತುಂಬ ಕೆಂಡ ಹಾಕಿ ಆ ಕೆಂಡನ ಹೊಟ್ಟೆ ಹತ್ರ ಹಿಂಗೆ ಇಕ್ಕೊಂಡು ಮುದುರ್ಕೊಂಡು ಮಲಗಿರೋರು. ಆ ಸುಟ್ಟು ಅಂದರೆ ಆ ಬಿಸಿ ತಡ್ಕೊಳ್ಳಿಕ್ಕೆ. ಬಟ್ ಚರ್ಮ ಭಾಳ ಸಾರಿ ಸುಟ್ಟು ಅಲ್ಲೇ ಒಂದು ಕ್ಯಾನ್ಸರ್ ಆಗುತ್ತೆ, ಸ್ಕಿನ್ ಕ್ಯಾನ್ಸರು. ಅದನ್ನು ನಾವು ಕಾಂಗ್ರಿ ಕ್ಯಾನ್ಸರ್ ಅಂತೀವಿ. ಆಮೇಲೆ ತಮಿಳ್ನಾಡನ್ನ ನೀವು ನೋಡಿ, ಗಂಡಸರು ಪಂಚೆ ಕಟ್ತಾರೆ. ಅದು ನಮ್ಮಲ್ಲೆಲ್ಲ ಹೆಂಗಸರು ಸೀರೆ ಉಟ್ಕೋತಾರೆ,
ಎಷ್ಟು ಗಟ್ಟಿ ಕಟ್ಟಿರ್ತಾರೆ ಅಂದರೆ ಹಿಂಗೆ ಬಳೆಕಾಯಿ ಥರ ಇದು ಮಾಡಿರ್ತಾರೆ, ಅದು ಇರಿಟೇಟ್ ಆಗಿ ಆಗಿ ಅಲ್ಲಿ ಸ್ಕಿನ್ ಕ್ಯಾನ್ಸರ್ ಬರುತ್ತೆ. ಅದನ್ನು ನಾವು ಧೋತಿ ಕ್ಯಾನ್ಸರ್ ಅಂತೀವಿ. ಇಂಥ ಅನೇಕ ರೀಸನ್ಗಳಿರೋದ್ರಿಂದ ನಿಮಗೆ ಕ್ಯಾನ್ಸರ್ ಬರುತ್ತೆ. ಕಂಡಿಡ್ಕೊಳ್ಳೋದು ಹೆಂಗೆ ಡಾಕ್ಟ್ರೇ? ಭಾಳ ಸಿಂಪಲ್ಲು. ನಿಮ್ಮ ದೇಹದಲ್ಲಿ ಏನೇ ಬದಲಾವಣೆ ಆದರೂ ಕೂಡ ಎಲ್ಲೋ ಒಂದು ಗಂಟು ಕಾಣಿಸ್ಕೊತದೆ. ಹೆಣ್ಮಕ್ಳಲ್ಲಿ ಸ್ನಾನ ಮಾಡುವಾಗ ಯಾಕೋ ಬ್ರೆಸ್ಟ್ನೊಳಗೆ ಒಂದು ಗಂಟು ಕೈ ಸಿಗುತ್ತೆ. ನಮ್ಮ ಹತ್ರ ಬರಬೇಕು, ಯಾಕಂದ್ರೆ ನಾವು ಸ್ಪೆಷಲಿಸ್ಟ್ ಇರ್ತೀವಿ. ನೀವೇ ಏನೋ ಎಡಗಡೆ ಬಂದರೆ ಅದೃಷ್ಟ, ಬಲಗಡೆ ಬಂದರೆ ಅದೃಷ್ಟ ಹಿಂಗೆ ಅಂದ್ಕೊಂಡು ಯಾರ್ದೋ ಮಾತು ಕೇಳಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ನಿಮಗೆ ಪೇಯ್ನ್ ಇರಲ್ಲ. ನೋಡಿ, ನಮ್ಮಲ್ಲಿ ಪೇಷಂಟ್ಗಳು ಬರೋದು ನೋವು ಇದ್ದರೆ ಬೇಗ ಬರ್ತಾರೆ. ಅನ್ಫಾರ್ಚುನೇಟ್ಲಿ ಕೆಲವು ಕ್ಯಾನ್ಸರ್ಗಳಲ್ಲಿ ನೋವು ಕಾಣಿಸ್ಕೊಳ್ಳಲ್ಲ, ಹಂಗಾಗಿ ಅವರು ಅದ್ರ ಬಗ್ಗೆ ಬಟ್ ನಿಮ್ಮ ದೇಹದಲ್ಲಿ ಏನೇ ಬದಲಾವಣೆ ಕಂಡರೂ ನೀವು ನಮ್ಮ ಹತ್ರ ಬರಬೇಕು. ಅದಕ್ಕಿಂತ ಇಂಪಾರ್ಟೆಂಟು, ಮೋಷನ್ನೊಳಗೆ ಇದ್ದಕ್ಕಿದ್ದಂಗೆ ಬ್ಲಡ್ ಬರುತ್ತೆ. ನೀವೆಲ್ಲ ಟೂರ್ ಹೋಗಿರ್ತೀರಿ, ಬರ್ತೀರಿ, ಬಂದಾಗೆ ಮೋಷನ್ಗೆ ಕೂತಾಗ ಚಲ್ ಅಂತ ಬ್ಲಡ್ ಬರುತ್ತೆ. ನಿಮಗೆ ಏನು ಅನ್ಕೋತೀರಿ, ಎಕ್ಸಸ್ ಆಫ್ ಹೀಟ್ ಆಗಿದೆ ಅಂತ ಹೇಳ್ಬಿಟ್ಟು ನೀವೇ ತಂಪು ಮಾಡ್ಕೊಳಕ್ಕೆ ನೋಡ್ತೀರಿ. ಆದರೆ ಅನ್ಫಾರ್ಚುನೇಟ್ಲಿ ಮೋಷನಲ್ಲಿ ಬ್ಲಡ್ ಬಂದರೆ ಸಿಂಪಲ್ ಕಾಯಿಲೆ ಅಂದರೆ ಪೈಲ್ಸು, ಅದು ಹೆಮರಾಯ್ಡ್ಸ್ ಅಂತೀವಿ. ಆದರೆ ರೆಕ್ಟಲ್ ಕ್ಯಾನ್ಸರ್ ಇದ್ದರೆ 45-50 ವರ್ಷ ಆದಮೇಲೆ ಯಾರಿಗಾದರೂ ಒಳಗಡೆ ಕ್ಯಾನ್ಸರಿಂದ ಬ್ಲೀಡ್ ಆದರೆ ನಿಮಗೆ ಗೊತ್ತಾಗಲ್ಲ ಇದು ಕ್ಯಾನ್ಸರಿಂದ ಬಂತ ಪೈಲ್ಸಿಂದ ಬಂತು. ನಮ್ಮ ಹತ್ರ ಬಂದರೆ ಸಿಂಪಲ್ ಟೆಸ್ಟ್, ನಾನು ಗ್ಲೌಸ್ ಹಾಕ್ಕೋತೀನಿ, ಮೋಷನ್ ಮಾಡೋ ಜಾಗದಲ್ಲಿ PR ಅಂತ ಮಾಡ್ತೀನಿ, ಪರ್ ರೆಕ್ಟಲ್ ಎಕ್ಸಾಮಿನೇಷನ್. ಒಳಗಡೆ ಗ್ರೋತ್ ಇದ್ದರೆ ನನಗೆ ಇಮ್ಮಿಡಿಯೇಟ್ಲಿ ಗೊತ್ತಾಗುತ್ತೆ ಇದು ಕ್ಯಾನ್ಸರ್ ಅಂತ. ಇಮ್ಮಿಡಿಯೇಟ್ಲಿ ನಾವು ಇನ್ವೆಸ್ಟಿಗೇಷನ್ ಆ್ಯಂಡ್ ಟ್ರೀಟ್ಮೆಂಟ್ ಮಾಡಿ ನಿಮ್ಮನ್ನು ಅಟ್ಲೀಸ್ಟ್ ಒಂದು 10 ವರ್ಷ ಆದರೂ ಉಳಿಸ್ಬೋದು. ಅದಕ್ಕೆ ನಾನು ಅವಾಗಲೇ ಹೇಳಿದ್ದು, ಅರ್ಲಿ ಡಿಟೆಕ್ಷನ್ ಕ್ಯಾನ್ಸರ್ ಇಸ್ ಕ್ಯೂರಬಲ್ ಅಂತ. ಬಳೆ ಅಂಗಡಿ ಅಜ್ಜಿ ಬ್ರೆಸ್ಟ್ ನಾನು ತೆಗೆದು 18 ವರ್ಷ ಆಯಿತು, ಅಜ್ಜಿ ಇನ್ನೂ ಬದುಕಿದೆ. ಯಾಕಂದರೆ ಅಜ್ಜಿ ಬಂದಿದ್ದು ಸ್ಟೇಜ್ 1A ಅಂತ ಹೇಳ್ತೀವಿ ನಾವು. ಅದರಿಂದ ಅನ್ಫಾರ್ಚುನೇಟ್ಲಿ ನೀವು ಕ್ಯಾನ್ಸರ್ನ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಇದು ಟ್ರೀಟ್ಮೆಂಟ್ ಏನು ಅಂದರೆ, ನಿಮಗೆ ಅನೇಕ ಆಪ್ಷನ್ಸ್ ಇದ್ದಾವೆ ನಮ್ಮ ದೇಶದಲ್ಲಿ. ಬಂದಾಗೆ ನಿಮ್ಗೆ ಹೇಳ್ತಾರೆ, ಫಸ್ಟು ನಮ್ಮನ್ನು ಕಂಡ್ರೆ ಹೆದರಿಕೆ, ಯಾಕಂದರೆ ಸರ್ಜರಿ ಮಾಡ್ತಾರೆ ಅಂತ. ಹೋಮಿಯೋಪತಿ ಟ್ರೈ ಮಾಡ್ತೀರಿ, ಆಯುರ್ವೇದ ಟ್ರೈ ಮಾಡ್ತೀರಿ, ಅನೇಕ ನಾಟಿ ವೈದ್ಯರು ನೀವು ಕೇಳಿರ್ಬೋದು. ಬಾಗಲಕೋಟೆ ಹತ್ರ ಯಾರೋ ಒಬ್ಬ ಮನುಷ್ಯ, ನೀವು ಕೀಮೊಥೆರಪಿ ತೊಗೋಬೇಡಿ, ಒಂದು ಗ್ಲಾಸ್ ಲೆಮನ್ ಜ್ಯೂಸ್ಗೆ ಒಂದು ಚಿಟಿಕೆ ಔಷಧಿ ಹಾಕ್ಕೊಡ್ತೀನಿ ವಾಸಿ. ದಯವಿಟ್ಟು ಇವೆಲ್ಲ ಅವೈಜ್ಞಾನಿಕವಾಗಿ ಮಾತಾಡ್ತಾರೆ, ನೀವು ಯಾರ ಮಾತು ಕೇಳಬೇಡಿ. ಬಾಬಾ ರಾಮದೇವ್ ಅವರು ಡಾಕ್ಟ್ರ್ ಅಲ್ಲ, ಈಸ್ ಎ ಗುಡ್ ಯೋಗ ಥೆರಪಿಸ್ಟು. ಅವ್ರು ನಾನು ಕ್ಯಾನ್ಸರ್ ಕ್ಯೂರ್ ಮಾಡ್ತೀನಿ ಅಂತ ಅಲ್ಲಿ ಇಲ್ಲಿ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ಗಳು ಬರ್ತವೆ. ಅವ್ರದ್ದು ಬೇಕಾದಷ್ಟು ಔಷಧಿ ಇದೆ. ದಯವಿಟ್ಟು ವೈಜ್ಞಾನಿಕವಾಗಿ ಚಿಂತೆ ಮಾಡಿ. ನಾನು ಸಾಗರಕ್ಕೆ ಹೋಗಿ ಚಕ್ಕೆ ತಿಂತೀನಿ, ಅವೆಲ್ಲ ಲಾಸ್ಟ್ ಸ್ಟೇಜ್ನಲ್ಲಿ ಬೇರೆ ಆಪ್ಷನ್ ಇಲ್ಲದಾಗ ಅವು ಮಾಡೋವಂಥದ್ದು. ನಮ್ಮಲ್ಲಿ ಅಲೋಪತಿ ಒಳಗೆ ಭಾಳ ಇಂಪಾರ್ಟೆಂಟ್ ಅಂದರೆ ಏನು ಕ್ಯಾನ್ಸರ್ ಇದು ಅಂತ ಕಂಡುಹಿಡಿಯೋದು. ಅದಕ್ಕೆ ಅನೇಕ ಇನ್ವೆಸ್ಟಿಗೇಟಿವ್. ಸಿಂಪಲ್ ಎಕ್ಸಾಮ್, ನಿಮ್ಮ ಬ್ರೆಸ್ಟ್ ಫಸ್ಟ್ ನಾನು ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡ್ತೀನಿ. ನನ್ನ ಕೈ ಟ್ರೈನ್ಡ್ ಹ್ಯಾಂಡ್, ನಾನು ಬ್ರೆಸ್ಟ್ ಮೇಲೆ ಕೈ ಇಟ್ಟರೆ ನನಗೆ ಗೊತ್ತಾಗುತ್ತೆ ಇದು ಬಿನೈನ್ ಅಂದರೆ ಇನ್ನೂ ಕ್ಯಾನ್ಸರ್ಗೆ ಹೋಗಿಲ್ಲ ಅಂತ, ಕ್ಯಾನ್ಸರ್ ಅಂತ ಗೊತ್ತಾಗುತ್ತೆ. ಅದಾದಮೇಲೆ ವೆರಿ ಸಿಂಪಲ್, ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನು, ಒಂದು $1800. ಅದನ್ನು ಮಾಡಿದರೆ ಇದು ಕ್ಯಾನ್ಸರೋ ಅಲ್ವೋ ಅಂತ ಗೊತ್ತಾಗುತ್ತೆ. ಅದಾದಮೇಲೆ ಒಂದು ನೀಡ್ಲ್ ಹಾಕ್ತೀವಿ, FNAC ಅಂತ, ಅದ್ರಾಗ ಬರುತ್ತೆ. ಅದು ಬಂದ ಮೇಲೆ ನಿಮಗೆ ಭಯ ಇಡಿಸೋಲ್ಲ, ನಾವು ಹೆದರ್ಕೋಬೇಡಿ. ನಮ್ಮಲ್ಲಿ 4 ಮೊಡಾಲಿಟೀಸ್ ಆಫ್ ಟ್ರೀಟ್ಮೆಂಟ್. ಯಾವುದೇ ಕ್ಯಾನ್ಸರ್ ಬಂದರೂ ಕೂಡ, 1 ಸರ್ಜರಿ, 2 ರೇಡಿಯೋಥೆರಪಿ, 3ನೇದು ಕೀಮೊಥೆರಪಿ, 4ನೇದು ಹಾರ್ಮೋನ್ ಥೆರಪಿ, 5ನೇದು ಕೌನ್ಸಿಲಿಂಗ್. ನಿಮಗೆ ಧೈರ್ಯ ಹೇಳೋದು. ಇಷ್ಟರಲ್ಲೂ ಕೂಡ ನಿಮ್ಮ ಬ್ರೆಸ್ಟ್ ಯಾವ ಸ್ಟೇಜ್ನಲ್ಲಿದೆ ಅದಕ್ಕೆ ತಕ್ಕಂಗೆ ನಿಮಗೆ ಟ್ರೀಟ್ಮೆಂಟ್ ಕೊಡ್ತೀವಿ, ನಿಮ್ಗೆ ಒಳ್ಳೆಯದಾಗುತ್ತೆ. ಅದೇ ಅನ್ಫಾರ್ಚುನೇಟ್ಲಿ ನೀವು ಎದುರ್ಕೊಂಡು ಬೇರೆ ಸಿಸ್ಟಮ್ ಅಪ್ಕೊಂಡು, ನಾನು ಯಾವ ಸಿಸ್ಟಮ್ನು ಕಂಡಮ್ ಮಾಡೋಕ್ಕೆ ಹೋಗಲ್ಲ, ಯಾಕಂದ್ರೆ ನಮ್ಮದೇ ಬೇರೆ ಅವ್ರದ್ದೇ ಬೇರೆ. ಕೆಲವರು ಹೋಮಿಯೋಪತಿ ತೊಗೋತಾರೆ, ಅದರಿಂದ ನಿಜವಾಗ್ಲೂ ಕರ್ಗೋಗುತ್ತಾ? ಇಲ್ಲ. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಮಂತ್ರ ಹಾಕಿದರೆ ಮಾವಿನಕಾಯಿ ಉದುರಲ್ಲ ಅಂತ. ಅದೇ ರೀತಿ ನಿಮ್ಮ ಬ್ರೆಸ್ಟ್ ಲಂಪ್ನ ಹೋಮಿಯೋಪತಿ ಡ್ರಗ್ನಲ್ಲಿ ಕರಗಿಸ್ತೀನಿ ಅಂದರೆ ಅದು ಅವೈಜ್ಞಾನಿಕವಾಗಿ ಹೇಳ್ತಾರೆ. ಕ್ವಾಲಿಫೈಡ್ ಹೋಮಿಯೋಪತಿ ಡಾಕ್ಟ್ರ್ ಯಾರು ಹಂಗೆ ಹೇಳಲ್ಲ. ಇವತ್ತು ಕ್ವ್ಯಾಕ್ಸ್ ಅಂತ ಇರ್ತಾರೆ, ನಮ್ಮಲ್ಲೂ ಇದ್ದಾರೆ ಹೋಮಿಯೋಪತಿಗಳು. ಅಂದರೆ ಅನ್ಟ್ರೈನ್ಡ್ ಅಥವಾ ಪ್ರಾಪರ್ ಕ್ವಾಲಿಫಿಕೇಷನ್ ಇಲ್ದಿರೋ ಡಾಕ್ಟ್ರನ್ನ ನಾವು ಕ್ವ್ಯಾಕ್ಸ್ ಅಂತೀವಿ. ಇಂಥ ಕ್ವ್ಯಾಕ್ಸ್ ಮಾತನ್ನು ದಯವಿಟ್ಟು ಕೇಳಬೇಡಿ. ಸೊ ಕ್ಯಾನ್ಸರ್ಗೆ ಸರಳವಾಗಿ ನಾನು ತುಂಬ ಮಾತಾಡಬಲ್ಲೆ, ಬಟ್ ನಿಮಗಿಷ್ಟು ಸಾಕು. ಕ್ಯಾನ್ಸರ್ನ ಡಿಟೆಕ್ಟ್ ಮಾಡೋದು ಇಂಪಾರ್ಟೆಂಟು. ಸೊ ಎಷ್ಟೋ ಸಮಯ ನಿಮಗೆ ಗೊತ್ತೇ ಆಗಲ್ಲ ಯಾಕಿದು ಬಂದಿದೆ ಅಂತ. ಬಟ್ ನಾವೇನೋ ಸ್ಕ್ಯಾನ್ ಮಾಡಿದಾಗ ನಿಮಗೇನೋ ಹೊಟ್ಟೆ ನೋವು ಅಂತ ಬರ್ತೀರಿ, ಹೊಟ್ಟೆ ಮೇಲೆ ಒಂದು ಸ್ಕ್ಯಾನ್ ಮಾಡಿದರೆ ನಿಮ್ಮ ಲಿವರ್ನೊಳಗೆ ಸೆಕೆಂಡ್ರೀಸ್ ಇದೆ ಅಂತ ಗೊತ್ತಾಗುತ್ತೆ. ಆವಾಗ ನಾವು ಹುಡುಕ್ತೀವಿ ಬೇರೆ ಎಲ್ಲಿ ಪ್ರೈಮರಿ ಇದೆ, ಸ್ಟಮಕ್ಕಲ್ಲಿದೆಯಾ, ಇಂಟೆಸ್ಟೈನ್. ನೋಡಿ, ಈ ಕ್ಯಾನ್ಸರ್ ಯಾಕೆ ಜನ ಸತ್ತೋಗ್ತಾರೆ ಅಂದರೆ 2 ಇಂಪಾರ್ಟೆಂಟ್ ರೀಸನ್. ಕ್ಯಾನ್ಸರ್ ಅಲ್ಲಿದ್ದು ಅಲ್ಲೇ ಇರಲ್ಲ, ಸ್ಪ್ರೆಡ್ ಆಗುತ್ತೆ. ಇವಾಗ ಎಕ್ಸಾಂಪಲ್ಲು,
ಥೈರಾಯ್ಡ್ನೊಳಗೆ ಕ್ಯಾನ್ಸರ್ ಇದ್ದರೆ ಸೆಕೆಂಡ್ರೀಸ್ ಅಂತೀವಿ. ಆ ಕ್ಯಾನ್ಸರ್ ಸೆಲ್ಗಳು ಡಿಟೆಚ್ ಆಗಿ ಬ್ಲಡ್ಗೆ ಹೋಗಿ ತಲೆಯೊಳಗೆ ಇಷ್ಟಪ್ಪ ಸ್ವೆಲ್ಲಿಂಗ್ ಬರುತ್ತೆ, ನಾವು ಸೆಕೆಂಡ್ರಿ ಅಂತೀವಿ, ಪಲ್ಸಟೈಲ್. ಇಲ್ಲಿಂದ ಲಿಂಫ್ ನೋಡ್ಸ್ ಹದಗಳ್ಳೆಗಳಿಗೆ ಹೋಗುತ್ತೆ, ಅಲ್ಲೇ ಸ್ಪ್ರೆಡ್ ಆಗುತ್ತೆ. ಲೋಕಲ್ ಸ್ಪ್ರೆಡ್, ಲಿಂಫ್ಯಾಟಿಕ್ ಸ್ಪ್ರೆಡ್, ಬ್ಲಡ್ ಸ್ಪ್ರೆಡ್ ಅಂತೀವಿ ನಾವು. ಸೊ ಯಾವಾಗ ಕ್ಯಾನ್ಸರ್ ಬೇರೆ ಜಾಗಕ್ಕೆ ಹೋಗುತ್ತಲ್ಲ ಅವಾಗ ನಾವು ಆಪ್ರೇಷನ್ನು ಮಾಡೋಕ್ಕಾಗಲ್ಲ, ಇನ್ಆಪರಬಲ್ ಅಂತೀವಿ ನಾವು, ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅಂತೀವಿ. ಸೊ ಕೊನೆಯದಾಗಿ ನಿಮಗೆ ಭಾಳ ಇಂಪಾರ್ಟೆಂಟು, ಕ್ಯಾನ್ಸರ್ ಈಸ್ ಕ್ಯೂರಬಲ್. ಒಂದು ತಿಳ್ಕೊಳ್ಳಿ, ಕ್ಯಾನ್ಸರ್ ಅಂದರೆ ಅಷ್ಟೇ ಮುಗೀತು ಅಂದ್ಕೋಬೇಡಿ. ಗೋ ಟು ಎ ಕ್ವಾಲಿಫೈಡ್ ಡಾಕ್ಟರ್, ಅದ್ರ ಕರೆಕ್ಟ್ ಇನ್ವೆಸ್ಟಿಗೇಷನ್ ಮಾಡಿದರೆ ನಿಮಗೆ ಕ್ಯಾನ್ಸರ್ನ ಕರೆಕ್ಟಾಗಿ ಕಂಡುಹಿಡಿದು ಟ್ರೀಟ್ಮೆಂಟ್ ಕೊಡ್ತೀವಿ. ಅದು ಇಂಪಾರ್ಟೆಂಟು. ಥ್ಯಾಂಕ್ ಯು.